1 ವರ್ಷದಿಂದ ಹಾಲು ನೀರು ಕುಡಿಯದೆ ಚಮತ್ಕಾರ. ದೇವಿ ಹೆಸರಲ್ಲಿ ಜನ ಮಾಡ್ತಾ ಇದ್ದಾರೆ ಸಾಕಷ್ಟು ಪೂಜೆ ಪುನಸ್ಕಾರ. ಇದೆಲ್ಲ ಒಂದು ರೀತಿ ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗಿದೆ. ಇದೇ ಇವತ್ತಿನ ವಿಶೇಷ ಪವಾಡ ಮಗು. ಆ ಪುಟ್ಟ ಕಂದಮ್ಮನಿಗೆ ಇನ್ನೂ ಕೇವಲ 2 ವರ್ಷ. ಮಗುಗೆ 5 ತಿಂಗಳಾಗಿದ್ದಾಗಲೇ ತಾಯಿಯ ಎದೆ ಹಾಲು ಕುಡಿಯೋದು ಬಿಡ್ತಂತೆ. ಕಳೆದ 1.5 ವರ್ಷದಿಂದ ನೀರನ್ನು ಕೂಡ ಮುಟ್ಟಿಲ್ವಂತೆ. ಕೇವಲ ಇಷ್ಟಕ್ಕೆ ಆದರೆ ನಾವು ಸುಮ್ಮನಾಗ್ತಾ ಇರಲಿಲ್ಲ. ಈ ಮಗು ದೇವಿಯ ಅಪರಾವತಾರವಂತೆ. ಜನ ಬೇಡಿದ್ದೆಲ್ಲ ಈಡೇರುತ್ತಂತೆ. ಈಕೆಯ ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತಂತೆ. ಹಾಗಾದರೆ ಯಾರೀ ಬಾಲಕಿ, ಏನಿವಳ ಪವಾಡ? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಇದು ಬೀದರ್ ಸಮೀಪದ ಆಯಸಪುರ ಗ್ರಾಮ. ಈ ಊರಲ್ಲಿ ಸಾಕ್ಷಾತ್ ಭತ್ತರಗಿಯ ಭಾಗ್ಯವಂತಿ ದೇವಿ ಅವತರಿಸಿದ್ದಾಳಂತೆ. ಇಲ್ಲಿನ ಜಗನ್ನಾಥ ಹಾಗೂ ಸಪನಾ ಎಂಬ ದಂಪತಿಗೆ ಜನಿಸಿರೋ ಈ ಹೆಣ್ಣು ಕೂಸೆ ದೇವಿಯ ಅವತಾರವಂತೆ. ಇನ್ನೂ 2 ವರ್ಷ ತುಂಬದ ಈ ಬಾಲಕಿಯ ದೇಹ ಬೆಳವಣಿಗೆ ಸರಿಯಾಗಿ ಆಗಿಲ್ಲ. ವಿಚಿತ್ರವೆಂಬಂತೆ ತಲೆಬುರುಡೆ ಮಾತ್ರ ಬೆಳೆದಿದೆ. ಇದು ಗ್ರಾಮಸ್ಥರಲ್ಲಿ ಧಾರ್ಮಿಕ ಭಾವನೆ ಮೂಡಲು ಎಡೆಮಾಡಿಕೊಟ್ಟಿದೆ. ಮಂತ್ರವಾದಿಯೊಬ್ಬರು ಈ ಬಾಲಕಿ ಸಾಮಾನ್ಯದವಳಲ್ಲ, ಭಾಗ್ಯವಂತಿ ದೇವಿಯ ಸ್ವರೂಪ ಎಂದು ಹೇಳಿದ್ದಾನೆ. ಹೀಗಾಗಿ ಗ್ರಾಮಸ್ಥರು ಈಕೆಯನ್ನೇ ದೇವಿ ಅಂತ ನಂಬಿ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಅರ್ಜಿಗಳೆಲ್ಲ ತೀರಿಸ್ತಾರ, ಯಾರು ಏನು ಮಾಡ್ತಾರ ಎಲ್ಲರೂ ಶಾಂತಿ ಮಾಡ್ಲತ್ತಾರ. ಯಾರ ಭಾವನದಾಗ ಏನದ ಅದು ಅಂದು ಮಾಡ್ಲತ್ತಾರಲ್ಲ, ಆಗ್ಲತ್ತದ. ಹುಟ್ಟಿದ 5ನೇ ತಿಂಗಳಿಗೆ ಹಾಲು ಕುಡಿಯುವುದನ್ನು ಬಿಟ್ಟ ಈ ಬಾಲಕಿ 1.5 ವರ್ಷದಿಂದ 1 ಹನಿ ನೀರನ್ನು ಕುಡಿದಿಲ್ಲ. ಆದರೂ ಬಾಲಕಿ ಬದುಕಿರೋದು ಪವಾಡ ಅಂತ ಜನರು ಭಾವಿಸಿದ್ದಾರೆ. ಹೀಗಾಗಿ ಈ ಮಗು ದೇವಿಯ ಅವತಾರವೆಂದು ಜನ ನಂಬಿದ್ದಾರೆ. ಇತ್ತ ಭಾಗ್ಯವಂತಿ ದೇವಿಯ ಅವತಾರದ ಸುದ್ದಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹಬ್ಬಿದ್ದು ದೂರದ ಊರುಗಳಿಂದ ಜನ ತಂಡೋಪತಂಡವಾಗಿ ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಮಗುವನ್ನ ಮನೆಯ ತೊಟ್ಟಿಲಿನಲ್ಲಿ ಇಟ್ಟು ಬರುವ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇಲ್ಲಿಗೆ ಬಂದು ಬೇಡಿಕೊಂಡ ಎಲ್ಲ ಭಕ್ತರಿಗೂ ಇಷ್ಟಾರ್ಥ ಸಿದ್ಧಿಸ್ತಾ ಇದೆಯಂತೆ. ಆಕಿ ಹಾಲು ಕುಡ್ಲದ ಈಗ 4 ತಿಂಗಳಾಯ್ತು ರೀ. 4 ತಿಂಗಳಾಯ್ತು ಹಾಲು ಕುಡ್ಲತ್ತಿಲ್ಲ, ನೀರು ಕುಡ್ಲ. ಬರ್ತೇವ್ರಿ, ಭಜನೆ ಮಾಡ್ತೇವ್ರಿ. ಬಂದು ಭಜನೆ ಮಾಡ್ತೇವ್. ಯಾರು ಮನ್ಸಿಗೆ ಬಂದಿಂದ ಖುಷಿ ಆಯ್ತಂದ್ ದಾಸೋಗಿ ಮಾಡ್ತಾರ, ಎಲ್ಲ ಮಾಡ್ತಾರ ನೋಡಿ. ಒಟ್ನಲ್ಲಿ ಅನ್ನ ನೀರು ಬಿಟ್ಟು ಈ ಬಾಲಕಿಯ ಬೆಳವಣಿಗೆ ಕುಂಠಿತಗೊಂಡಿರೋದು ವಾಸ್ತವ. ಆದರೆ ಅದನ್ನೇ ಜನ ದೇವಿಯ ಸ್ವರೂಪ ಅಂತ ಪೂಜಿಸ್ತಾ ಇದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಅನ್ನೋದು ಇದಕ್ಕೆ ತಾನೆ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ಸುದ್ದಿವಾಹಿನಿ, ಬೀದರ್. ಸುದ್ದಿ ನೋಡಿ ನಿಮಗೆಲ್ಲ ಅಚ್ಚರಿ ಆಗಿರ್ಬೋದಲ್ಲ. ಮೊದಲಿಗೆ ನಮಗೂ ಕೂಡ ಹಾಗೆ ಅನ್ನಿಸ್ತು. ಇಲ್ಲಿ 2 ಆಯಾಮಗಳಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಮೊದಲಿಗೆ ಈ ಮಗುವಿನ ಬೆಳವಣಿಗೆ ಯಾಕೆ ಹೀಗಾಯಿತು, ವೈದ್ಯ ಲೋಕ ಇದಕ್ಕೆ ಏನು ಉತ್ತರ ಕೊಡುತ್ತೆ. 2ನೇ ಆಯಾಮ, ನಿಜಕ್ಕೂ ಈ ಜನರ ನಂಬಿಕೆ, ಭಕ್ತರ ನಂಬಿಕೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಅಂದ್ಬಿಟ್ಟು. ಬನ್ನಿ ನಮ್ಮ ಚರ್ಚೆನ ಆರಂಭ ಮಾಡೋಣ. ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ರವೀಂದ್ರ BS, ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಲಿವರ್ ತಜ್ಞರು, BGS ಗ್ಲೋಬಲ್ ಆಸ್ಪತ್ರೆ ಬೆಂಗಳೂರು. ಇವರು ಇದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮತ್ತೊಬ್ಬರು ವಿಶ್ವ ಸಂತೋಷ ಭಾರತಿ ಶ್ರೀಪಾದರು, ಬಹಳ ಚಿರಪರಿಚಿತರು ನಮಗೆ ನಿಮಗೆಲ್ಲರಿಗೂ, ಆಯುರಾಶ್ರಮ ಬೆಂಗಳೂರು. ಇವರು ಕೂಡ ನಮ್ಮ ಜೊತೆ. ಗುರುಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರವೀಂದ್ರ ಅವರು, ಈಗಾಗಲೇ ಒಂದು ಸುದ್ದಿ ನೋಡಿದ್ದೀರಾ ನೀವು, ಏನು ಅಂತ ಅಂದ್ಬಿಟ್ಟು. ಸೊ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಮೊದಲಿಗೆ ಏನು ಅಂತ ಅಂದ್ರೆ, ಮಗುನ ನಾವು ನೋಡಿದಾಗ ಅದರ ತಲೆ ಭಾಗ ತುಂಬಾ ದಪ್ಪದಾಗಿದೆ. ಆಮೇಲೆ ಕಣ್ಣನ್ನು ನೋಡಿದಾಗ ಕಣ್ಣು ಮೋಸ್ಟ್ ಆಫ್ ದ ಟೈಮ್ ಅದು ಕೆಳಗಡೆ ಪಾಯಿಂಟ್ ಔಟ್ ಆಗ್ತಾ ಇದೆ. ಆಮೇಲೆ ಈ ಮುಖದ ಭಾಗ ಪೂರ್ತಿ ಒಳಗೋಗಿದೆ. ಆಮೇಲೆ ಈ ಬಾಡಿ ಕವರ್ ಮಾಡ್ತಾ ಇರೋದ್ರಿಂದ ಈ ಕಾಲು ಮತ್ತೆ ಹೊಟ್ಟೆ ನಮ್ಗೆ ಕಾಣಿಸ್ತಾ ಇಲ್ಲ. ಬಟ್ ಈ ಒಂದು ಪಿಕ್ಚರ್ ನೋಡಿದಾಗ ಅಂದ್ರೆ ಕ್ಲಿನಿಕಲ್ ನಮ್ಮ ಇಂಪ್ರೆಷನ್ ಏನು ಅಂದ್ರೆ, ಇದು ಹೈಡ್ರೋಕೆಫಲಸ್ ಅಂತ ಹೇಳ್ತೀವಿ. ಅಂದ್ರೆ ಬ್ರೈನ್ ನಲ್ಲಿ 4 ಚೇಂಬರ್ಸ್ ಇರುತ್ತೆ. ಅದರಲ್ಲಿ ಬ್ರೈನ್ ನಲ್ಲಿ ನೀರಿರುತ್ತೆ. ಅದು ವಿತಿನ್ ದ 4 ಚೇಂಬರ್ಸ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಬ್ರೈನಿಗೆ ಒಂದು ನೀರಿನ ಅಂಶ ಇದೆ. ಯಾರಿಗೆ ಇದು ಬ್ಲಾಕ್ ಆಗುತ್ತೋ ಅವ್ರಿಗೆ ನಾವು ಹೈಡ್ರೋಕೆಫಲಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಹುಟ್ಟಿದ ಮಗುನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಂಜನೈಟಲ್ ಅಂತ ಹೇಳ್ತೀವಿ. ಕೆಲವರು ಅಕ್ವೈರ್ಡ್ ಅಂತ ಹೇಳ್ತೀವಿ. ಹುಟ್ಟಾದ್ಮೇಲೆ ಅದು ಶುರು ಆಗುತ್ತೆ ಅದೇ ರೀತಿ. ಆ ಒಂದು ತಲೆ ಭಾಗನ ನಾವು ಮೋಸ್ಟ್ ಪ್ರಾಬಬ್ಲಿ ಹೈಡ್ರೋಕೆಫಲಸ್ ಇರ್ಬೋದು ಅಂತ ಅನಿಸುತ್ತೆ. ಬಟ್ ನಮ್ಮ ಮೆಡಿಕಲ್ ಲಿಟ್ರೇಚರು, ಸೈಂಟಿಫಿಕ್ ಲಿಟ್ರೇಚರಲ್ಲಿ ಏನಿರೋದು ಅಂತಂದರೆ, ಅನ್ನ ನೀರು ಎರಡನ್ನೂ ಬಿಟ್ಟರೆ ಮ್ಯಾಕ್ಸಿಮಮ್ ಇದುವರೆಗೂ ಬದುಕಿರ್ತಕ್ಕಂಥದ್ದು 70 ದಿನ, 70ರಿಂದ 72 ದಿನ. ಅದಕ್ಕಿಂತ ಮೇಲೆ ಇದುವರೆಗೂ ಯಾರೂ ಬದುಕಿಲ್ಲ. ಅಂದರೆ ಇನ್ ಪ್ರೆಸೆನ್ಸ್ ಆಫ್ ಡಾಕ್ಟರ್ಸ್, ಸೈಂಟಿಫಿಕ್ ಕಮ್ಯುನಿಟಿ ಎಲ್ಲರ ಮುಂದೆನೂ. ಬಟ್ 1.5 ವರ್ಷ ಅನ್ನೋದು ಸ್ವಲ್ಪ ಅತಿಶಯೋಕ್ತಿ ಆಗುತ್ತೆ, ಪವಾಡ ಅಂತ ಹೇಳಕ್ಕೆ. ಓಕೆ ಗುರುಜಿ, ತಾವೇನು ಹೇಳ್ತೀರಾ?
ಇದು ಧಾರ್ಮಿಕ ಭಾವನೆಗಳನ್ನು ನೋಡಿದ್ರೆ ಇನ್ನೂ ನಮ್ಮ ಕರ್ನಾಟಕ ಬಹಳಷ್ಟು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಬೇಕೇನೋ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇನ್ನು ಅದರೊಳಗೆ ಮುಗ್ಧ ಜನರೇ ಹೆಚ್ಚಿಗೆ ಬರ್ತಾ ಇರುವಂಥದ್ದು. ಆಮೇಲೆ ಒಂದು ಈ ನಮ್ಮ ಜನರೇ ಕುರಿಗಳು ಸಾರ್ ಕುರಿಗಳು ಅನ್ನೋ ಹಾಗೆ ಒಂದು ಯಾರೋ ಮುಂದ್ಗಡೆ ಇದ್ದಂಥವ್ರು ಒಪ್ಕೊಂಡು ಬಂದರು ಅಂತಂದ್ರೆ ಎಲ್ಲರೂ ಹೋಗ್ಬೋದು. ಈಗ ದೇವಸ್ಥಾನಗಳಿಗೆ ಸಾಲು ಇದ್ದಾಗ ಅಲ್ಲಿ ಯಾವುದೋ ಒಂದು ಕಲ್ಲಿನ ನಮಸ್ಕಾರ ಮಾಡಿದವ್ರು ಮುಂದೆ ಒಂದು 10 ಜನ ಮಾಡಿದ್ರು ಅಂದ್ರೆ ಎಲ್ಲರೂ ಮಾಡ್ತಾರೆ. ಬಂದವ್ರು 10,000 ಜನನೂ ನಮಸ್ಕಾರ ಮಾಡ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಬೇಡ, ರಸ್ತೆನಲ್ಲಿ ಯಾವ್ದಾದ್ರು ಒಂದು ಕಲ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿದ್ರೆ ಅದಕ್ಕೆ ಕೈ ಮುಗಿತಕ್ಕಂಥ ಜನರು ತುಂಬಾ ಜನ ಇರ್ತಾರೆ. ಆದ್ರೆ ಒಂದಂತೂ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಕಾರ್ಯಕ್ರಮಗಳಲ್ಲೂ ಸಹ, ಒಂದು ಭಗವಂತನನ್ನು ನಂಬಬೇಕಾದ್ರೆ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ನಂಬಬೇಕು ಅಥವಾ ಆಚಾರದ ಹಿನ್ನೆಲೆಯಲ್ಲಿ ನಂಬಬೇಕು. ಒಂದು ಮೂಢನಂಬಿಕೆನಲ್ಲಿ ನಂಬ್ಕೊಳ್ತಾ ಹೋದ್ರೆ ಈ ನಂತರ ಅದೊಂದು ಅನಿಷ್ಟ ಪದ್ಧತಿಯಾಗೇ ಮುಂದುವರ್ಕೊಂಡು ಹೋಗುತ್ತೆ. ಇದಕ್ಕೆ ಏನೋ ಒಂದು ಸೇವೆ ಮಾಡಿದ್ವಿ, ಆ ಸೇವೆಯಿಂದ ನನಗೆ ಒಳ್ಳೇದಾಯ್ತು ಅಂತ ಏನಾದ್ರು ಒಂದು ದಾಖಲೆ ಆಗ್ಬಿಡ್ತು ಅಂದ್ರೆ ಇನ್ನು ಮುಂದಿನ ವರ್ಷದಲ್ಲಿ ಅಲ್ಲೇ ಒಂದು ದೇವಸ್ಥಾನ ಅಂತ ಆಗ್ಬಿಟ್ಟು ನಂತರ ಅದೇ ಒಂದು ಆಚರಣೆ ಅಂತ ಆಗ್ಬಿಡುತ್ತೆ. ಇನ್ನು ಒಂದು 100 ವರ್ಷ ಬಿಟ್ಬಿಟ್ರೆ ಹಿಂದೊಂದು ಇತ್ತು ಅನ್ನೋದು ಈ ಕಥೆಗಳೆಲ್ಲ ಮರ್ತೋಗಿರುತ್ತೆ. ಅಲ್ಲೊಂದು ಸಾನ್ನಿಧ್ಯನೇ ಅಂತ ತಿಳ್ಕೊಂಡು ಒಂದು ಕ್ಷೇತ್ರ ಅಂತ ಆಗ್ಬಿಡುತ್ತೆ. ಇದು ಬಹಳ ದೊಡ್ಡ ದುರಂತ ಈ ದೇಶದಲ್ಲಿ. ಈಗ ಡಾಕ್ಟರ್ ಹೇಳಿದ ಹಾಗೆ ನಾವು ಪೂರ್ವಾಶ್ರಮದಲ್ಲಿ ಡಾಕ್ಟ್ರೇ ಆಗಿದ್ದರಿಂದ ಇದ್ರ ಬಗ್ಗೆ ಬಹಳ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಇದು ನಿಜವಾಗಿಯೂ ಸಹ ಆಹಾರವನ್ನು ಸೇವನೆ ಆಗ್ತಾ ಇದೆ. ಅದು ಹೌದೌದು. 5 ತಿಂಗಳು ಇದು 1.5 ವರ್ಷದಿಂದ ಅನ್ನ ನೀರಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಮಾತ್ರ ಸುಳ್ಳು. ಈಗಾಗಲೇ ಒಂದು ಇಂಟರ್ವ್ಯೂ ಮಾಡಿದಾಗ ಒಂದು ಲೇಡಿ ಹೇಳಿದ್ರು 4 ತಿಂಗಳಾಯ್ತು ಹಾಲು ಬಿಟ್ಟು ಅಂತ. ಅಂದ್ರೆ 4 ತಿಂಗಳ ತನಕ ಹಾಲಲ್ಲಾದ್ರೂ ಇದ್ದಾಳೆ ಅನ್ನೋದನ್ನೊಂದು ಹೇಳ್ದಾಗಾಯ್ತು. ಇದ್ರ ನಂತರ ಈ ಮಗು ತನ್ನ ಒಂದೊಂದೇ ಅಸ್ತಿತ್ವವನ್ನು ಕಳ್ಕೊಳ್ತಾ ಈ ಸೆಮಿ ಕಾನ್ಷಿಯಸ್ ಇಂದ ಈಗ ಅನ್ಕಾನ್ಷಿಯಸ್ ಸ್ಥಿತಿನಲ್ಲಿ ಇದೆ ಅನ್ನೋ ರೀತಿನಲ್ಲಿ ಇದೆ. ಅದು ನೋಡಿದ್ರೆ ಆ ಮಗುವಿಗೆ ಈ ದೇವರು ಅನ್ನೋ ಭಾವನೆಯಿಂದ ಸ್ವಲ್ಪ ಹಾಲನ್ನು ನೈವೇದ್ಯದ ರೂಪದಲ್ಲೋ ಅಥವಾ ಸಕ್ಕರೆ ರೂಪದಲ್ಲೋ ಅಥವಾ ಎಳ್ನೀರು ತಂದಿದ್ದಾರೆ ಅನ್ನೋದೊಂದು ಚೂರು ಸ್ವಲ್ಪ ಬಿಡ್ತಾ ಇರೋದ್ರಿಂದ ಆ ಕಡೆ ಸಾಯದಲ್ಲೇ ಈ ಕಡೆ ಬದುಕದಲ್ಲೇ ಇರುವಂಥ ಪರಿಸ್ಥಿತಿನಲ್ಲಿ ಅದಿದೆ. ಸಾಮಾನ್ಯವಾಗಿ ಮಗುವಿನ ಮುಖಭಾವಗಳನ್ನು ಚರ್ಮಗಳನ್ನು ನೋಡಿದ್ರೆ ಸಂಪೂರ್ಣವಾಗಿ ಹೈಪೋಕ್ಯಾಲ್ಸಿಮಿಯಾ ಅಂತ ಆಗುತ್ತೆ. ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗುವಂಥದ್ದು, ಇಷ್ಟು ಪ್ರಮಾಣ ಕ್ಯಾಲ್ಸಿಯಂ ಇರಬೇಕು ಅಂತ ಇರುತ್ತೆ, ಅದಿರೋದಿಲ್ಲ. ಬಹುಶಃ ಕನ್ವಲ್ಷನ್ ಬರ್ಬೋದಿತ್ತು ಅದಕ್ಕೆ ಕ್ಯಾಲ್ಸಿಯಂ ಕಡಿಮೆ ಆದಾಗ. ಆ ಕನ್ವಲ್ಷನ್ ಬರೋ ಪರಿಸ್ಥಿತಿನಲ್ಲೂ ಇಲ್ಲ. ಡಾಕ್ಟರ್ ಹೇಳಿದಾಗ ಹೈಡ್ರೋಕೆಫಲಸ್ ಇರೋದ್ರಿಂದ ಆ ಪರಿಸ್ಥಿತಿನಲ್ಲೂ ಇಲ್ಲ. ಒಟ್ಟಿನಲ್ಲಿ ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ಜರ್ಜರಿತವಾಗಿರ್ತಕ್ಕಂಥ ಒಂದು ದೇಹ ಅದು ಅಷ್ಟೇ. ಈಗ ಡಾಕ್ಟರ್, ನೀವು ಈಗ ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ, ಹುಟ್ಟಿನಿಂದಲೇ ಕೆಲವು ವೈಕಲ್ಯತೆಗಳು, ಅಂಗವೈಕಲ್ಯತೆಗಳಾಗಬಹುದು ಅಥವಾ ಈ ಥರ ಹಲವಾರು, ನಾನು ಕೂಡ ಕೆಲವೊಂದು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ಇಂಥ ಕೆಲವು ಫೋಟೋಗಳು ಸಿಕ್ತು. ಅಂದರೆ ಕೆಳಭಾಗ ಸಣ್ಣ ಇರತಕ್ಕಂಥದ್ದು, ತಲೆಯ ಭಾಗ ದಪ್ಪ ಇರತಕ್ಕಂಥದ್ದು, ಅಥವಾ ಸಯಾಮಿಸ್ ಅಂತ ಹೇಳ್ತಾರಲ್ಲ, 2 ದೇಹಗಳು ಹೊರಕೊಂಡಿರ್ತಕ್ಕಂಥದ್ದು. ಸೊ ಆ ರೀತಿ ಏನಾದರೂ ಬರ್ತ್ ಡಿಫೆಕ್ಟ್ಸ್ ಏನಾದರೂ ಆಗಿರೋ ಸಾಧ್ಯತೆಗಳು? ಅಂದರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಕಂಜನೈಟಲ್ ಹೈಡ್ರೋಕೆಫ್ಲಸ್ ಅಂತ ಹೇಳ್ತೀವಿ. ಕಂಜನೈಟಲ್ ಹೈಡ್ರೋಕೆಫ್ಲಸ್ ಅಂತಂದರೆ ಮೊದಲೇ ಹೇಳಿದ ರೀತಿಯಲ್ಲಿ 4 ಚೇಂಬರ್ಸ್ ಇರುತ್ತೆ ಬ್ರೈನಲ್ಲಿ ಸರ್ಕ್ಯುಲೇಟ್ ಆಗ. ಯಾವುದಾದ್ರೂ ಒಂದು ಚೇಂಬರ್ಗೆ ಸಪ್ಲೈ ಆಗಿರ್ತಕ್ಕಂಥ ಟ್ಯೂಬಲ್ಲಿ ಬ್ಲಾಕೇಜ್ ಇರುತ್ತೆ. ಅದಕ್ಕೆ ನಾವು ಅದು ಕಂಜನೈಟಲಿ ಇರ್ಬೋದು, ಅಂದರೆ ಹುಟ್ಟಿದ ತಕ್ಷಣನೇ ಅದಿರ್ಬೋದು. ಆಗ ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗಲ್ಲ. ಅದು 6 ತಿಂಗಳು 7 ತಿಂಗಳಾದ್ಮೇಲೆ ತಲೆ ದಪ್ಪ ಆಗ್ತಾ ಹೋಗುತ್ತೆ, ಅದು ಇರ್ಬೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೆಲವು ಬೋನ್ ಡಿಫೆಕ್ಟ್ಸ್, ಈ ಜಾ ಬೋನ್ಸ್, ಆಮೇಲೆ ಕ್ರೇನಿಯಲ್ ಬೋನ್ಸ್, ಅದರದ್ದು ಡಿಫೆಕ್ಟ್ಸ್ ಇರುತ್ತೆ. ಆ ಡಿಫೆಕ್ಟ್ಸ್ ಇದ್ರೂ ಈ ತರ ಆಗ್ಬೋದು. ಬಟ್ ಇದರಲ್ಲಿ ಆ ಕಣ್ಣು ಮತ್ತೆ ತಲೆ ಭಾಗ ನೋಡಿದಾಗ ನಮಗೆ ಮ್ಯಾಕ್ಸಿಮಮ್ ಕಾಣಿಸ್ತಾ ಇರೋದು ಹೈಡ್ರೋಕೆಫಲಸ್ ಫಸ್ಟ್ ಪಾಸಿಬಿಲಿಟಿ ಅಂತ ಅನಿಸ್ತಾ ಇದೆ. ಹೈಡ್ರೋಕೆಫಲಸ್ ನ ಲಕ್ಷಣಗಳೇನು ಹಾಗಾದ್ರೆ? ಹೈಡ್ರೋಕೆಫಲಸ್ ಲಕ್ಷಣ ಅಂದ್ರೆ ಕಂಜನೈಟಲ್ ಹೈಡ್ರೋಕೆಫಲಸ್ ಅಲ್ಲಿ ಏನಾಗುತ್ತೆ, ಮಗು ಫಸ್ಟ್ ಇರಿಟೇಷನ್ ಅಂದ್ರೆ ಬಹಳ ಅಳ್ತಕ್ಕಂಥದ್ದು ಆ ತರ ಆಗುತ್ತೆ. ಆಮೇಲೆ ಕಣ್ಣಿನ ಭಾಗ ಕೆಳಗಡೆ ನೋಡ್ತಾ ಇರುತ್ತೆ ಯಾವಾಗ್ಲೂ ಮಗು. ಅಂದ್ರೆ ಯಾಕೆಂದ್ರೆ ತಲೆಯ ಭಾರವನ್ನ ಹೊರಲಾಗದೆ ಕಣ್ಣು ಕೆಳಗಡೆ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಆಪ್ಟಿಕ್ ಡಿಸ್ಕ್ ಮತ್ತೆ ಬ್ರೈನಿಗೆ ಕನೆಕ್ಷನ್ಸ್ ಇದೆ. ಆ ಪ್ರೆಷರ್ ಜಾಸ್ತಿ ಆದಾಗ ಅದು ಆಟೋಮೆಟಿಕಲಿ ಕೆಳಗಡೆ ನೋಡೋಂಗಾಗುತ್ತೆ. ಆಮೇಲೆ ಸ್ಲೋಲಿ ಮಗುವಿನ ತಲೆ ಭಾಗ ದಪ್ಪ ಆಗ್ತಾ ಹೋಗುತ್ತೆ. ಆಮೇಲೆ ಯೂಶುವಲ್ ಮಗು ಏನು ತಿರುಕೋಬೇಕು, ಆಮೇಲೆ ಯಾವಾಗ ನಡಿಬೇಕು, ಆ ಒಂದು ಮೈಲ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ, ಅದು ಡಿಲೇ ಆಗ್ತಾ ಹೋಗುತ್ತೆ. ಈಗ ಎನ್ಲಾರ್ಜ್ಮೆಂಟ್ ಆಫ್ ದಿ ಪೋಸ್ಟೀರಿಯರ್ ರೀಜನ್ ಅಂತ ಏನು ಹೇಳ್ತಾರೆ, ಇದ್ರ ಜೊತೆಗೆ ಬ್ರೈನ್ ಮತ್ತೆ ಸ್ಕಲ್ ಇದು ಕೂಡ ದೊಡ್ಡ. ಯಾಕೆ ಅಂತಂದ್ರೆ ನಮ್ಮ ಇದು ಫಸ್ಟ್ 6 ತಿಂಗಳ ಒಳಗೂನು ಬೋನ್ಸ್ ಏನಿರುತ್ತೆ, ಕಾರ್ಟಿಲೇಜ್ ಇರುತ್ತೆ. ಕಾರ್ಟಿಲೇಜ್ ಅಂತಂದ್ರೆ ಅದು ಮೆತ್ತನೆ ಆದಂತಹ ಬೋನ್, ಅದು ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದೇ 1.5 ವರ್ಷ ಆದ್ಮೇಲೆ ನಮಗೆ ಆ ತಲೆ ಫುಲ್ ಬೋನ್ ಅವಾಗ ಎಕ್ಸ್ಪ್ಯಾಂಡ್ ಆಗಕ್ಕೆ ಸಾಧ್ಯ ಇಲ್ಲ. ಅವಾಗ ಈ ರೀತಿಯಾದಂಥ ತಲೆ ದಪ್ಪ ಆಗೋ ಚಾನ್ಸಸ್ ಇಲ್ಲ. ಈಗ ಈ ನಾವು ಹಿಸ್ಟ್ರಿ ಏನು ಕೇಳಿದ್ವಿ ಅದರಲ್ಲಿ 3 to 4 months ಇಂದನೇ ಸ್ಲೋ ಆಗಿ ದಪ್ಪ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಇದು ಮೋಸ್ಟ್ ಪ್ರಾಬಬ್ಲಿ ಇದು ಕಂಜನೈಟಲ್ ಹೈಡ್ರೋಕೆಫಲಸ್ ಇರತಕ್ಕಂಥ ಚಾನ್ಸಸ್ ಜಾಸ್ತಿ. ಗುರುಜಿ, ಈಗ ನಮ್ಮ ಜನಗಳು, ಮುಗ್ಧ ಜನಗಳು ಅಂತಾನೆ ತಗೊಳ್ಳೋಣ, ಇಂಥ ವಿಚಾರಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು, ಈಗ ಯಾರೋ ಒಬ್ಬರು ಮಂತ್ರವಾದಿ ಹೇಳಿದ್ರಂತೆ ಇದು ದೇವಿಯ ಅಪರಾವತಾರ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾದರೆ
ವಿವೇಚನಾ ಶಕ್ತಿಯನ್ನೇ ನಮ್ಮ ಜನಗಳು ಕಳ್ಕೊಳ್ತಾ ಇದ್ದಾರಾ ಅಥವಾ ಅವರ ದೌರ್ಬಲ್ಯತೆನ ಈ ಥರ ಅವರೆಲ್ಲ ಮುಗಿಬಿದ್ದು ಅದಕ್ಕೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಇನ್ನೊಂದೇನಾಗಿದೆ, ಇವತ್ತಿನ ದಿವಸದಲ್ಲಿ ಸುಮಾರು 80% ಮತ್ತು ಆಮೇಲೆ 90% ಅಂತ ಹೇಳ್ಬೋದೇನೋ, ಈ ಜ್ಯೋತಿಷಿಗಳು ಆಮೇಲೆ ಮಂತ್ರವಾದಿಗಳು ಅಥವಾ ಇವ್ರುಗಳು ಏನು ಮಾಡಿದ್ದಾರೆ, ತನ್ನ ಶಾಸ್ತ್ರವನ್ನೇ ತಾನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರೆ ಈ ರೀತಿಯಾಗಿ ಮಾಡ್ತಿರ್ಲಿಲ್ಲ. ನಿಜ ಅದು. ಎಲ್ಲೋ ಒಂದು ಸಣ್ಣ ಪುಟ್ಟದ ಕವಡೆ ಹಾಕ್ಕೊಳ್ಳೋದು ಅಥವಾ ಕುಂಕುಮ ಹಚ್ಕೊಳ್ಳೋದು ಅಷ್ಟರ ಬಗ್ಗೆ ಮಾತ್ರ ತಿಳ್ಕೊಂಡಿರ್ತಾರೆ. ಇನ್ನು ಕೆಲವೊಂದು ಜ್ಯೋತಿಷಿಗಳು ಯಾವುದೋ ಒಂದು 4 ಪುಸ್ತಕಗಳನ್ನು ಇಟ್ಕೊಂಡಿರ್ತಾರೆ. ಸಂಪೂರ್ಣವಾಗಿ ಅಧ್ಯಯನ ಮಾಡಿರುವಂಥ ಜ್ಯೋತಿಷಿಗಳು ಈ ರೀತಿಯಾಗಿ ಏನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರದ್ದೇ ಆದಂಥ ಸಿದ್ಧಾಂತದಲ್ಲಿ ಬದುಕುವಂಥದ್ದು ಇರುತ್ತೆ. ಇವ್ರುಗಳಿಗೇನು ಯಾವುದೋ ಒಂದು ಜನರನ್ನು ಒಪ್ಪಿಸ್ಕೊಳ್ಬೇಕು, ತಾನು ಹೇಳಿದ್ದು ಶಾಸನಬದ್ಧವಾಗಿ ಅಲ್ಲಿ ನಡೆದು ಹೋಗ್ಬಿಡ್ಬೇಕು ಅನ್ನೋದೊಂದು ಪ್ರತಿಷ್ಠೆ. ಖಂಡಿತ. ಇಲ್ಲಿ ಆ ಊರಿನ ಗ್ರಾಮ ದೇವತೆಯನ್ನು ಹೆಸರು ಹೇಳ್ಬಿಟ್ಟು ಅದರದೇ ಅಪರಾವತಾರ ಅಂತ ಹೇಳಿಬಿಟ್ರೆ ಆ ಜನ ನಂಬೋದು. ಎಲ್ಲಿವರೆಗೆ ನಂಬಿದ್ದಾರೆ ಅಂತಂದ್ರೆ ಆ ಕೊಡಪಾನದಲ್ಲಿ ಆ ಕಲಶಗಳನ್ನು ತಗೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಥರ ಕಲಶ ಅನ್ನುವಂಥದ್ದು ಯಾಕೆ ತರಬೇಕು, ಎಂಥ ಸಂದರ್ಭದಲ್ಲಿ ಕಲಶದ ಅಗತ್ಯ ಇದೆ ಅನ್ನೋದೇ ಜನರಿಗೆ ಗೊತ್ತಿರಲ್ಲ. ನಿಜ ಅದು. ಆಮೇಲೆ ಆ ಜಲವನ್ನು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ ನಾವು ಏನು ಕರಿತೀವಿ, ಯಾವ ಸಂದರ್ಭದಲ್ಲೇ ಜಲಕ್ಕೆ ಆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಇದು ಒಂದಿಷ್ಟು ಆಧ್ಯಾತ್ಮಿಕವಾಗಿ ಜನರನ್ನ ಬೆಳೆಸಬೇಕಾಗಿದೆ. ಬಹುಶಃ ಸಂಪೂರ್ಣವಾಗಿ ಸಮಾಜವನ್ನು ನಮ್ಮ ಎದುರುಗಡೆ ಇಟ್ಕೊಂಡು ಆಧ್ಯಾತ್ಮಿಕ ಶಿಕ್ಷಣ ಕೊಡಬೇಕಾಗಿದೆ. ಇವತ್ತಿನ ದಿವಸ ಸರ್ಕಾರ ಏನು ಯೋಚನೆ ಮಾಡ್ತದೆ, ಲೈಂಗಿಕ ಶಿಕ್ಷಣವನ್ನು ಜಾಸ್ತಿ ಕೊಡಬೇಕು ಅಂತ, ಕೊಟ್ಟಿದ್ದೇ ಹೆಚ್ಚಾಗಿ ಹೋಗಿದೆ ಇವತ್ತು. ಅದರೊಳಗೂ ಬೇರೆ ಸಾಕ್ಷರತಾ ಇತ್ಯಾದಿಗಳನ್ನು ಕೊಡಬೇಕು ಅಂತ ಹೇಳಿ, ಇದು ಎಲ್ಲ ಮಟ್ಟದ ಕೊಡೋದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ದೇಶಕ್ಕೆ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಕೊಡಬೇಕಾಗಿದೆ. ಯಾವುದೋ ರೀತಿಯಾದಂಥದ್ದು, ಈಗ ನೋಡಿ ಬೆತ್ತಲೆ ಸೇವೆ ಮಾಡುವಂಥದ್ದು, ಮಕ್ಕಳನ್ನ ಎತ್ತಿ ಮುಳ್ಳಿನ ಮೇಲೆ ಎಸೆಯುವಂಥದ್ದು ನಾವು ಒಂದನ್ನು ನೋಡಿದ್ವಿ. ಎಷ್ಟೋ ಎತ್ತರದಿಂದ ಮಗುವನ್ನು ಕೆಳಗೆ ಹಾಕೋದು, ಬೆಡ್ಶೀಟಲ್ಲಿ ಹಿಡಿಯುವಂಥದ್ದು, ಆ ಎಂಜಿಲ್ಗಳ ಮೇಲೆ ಉರುಳುವಂಥದ್ದು, ಇವೆಲ್ಲ ಒಂದು ಸಾಮಾಜಿಕ ಇದನ್ನ ಹಾಳು ಮಾಡುವಂಥದ್ದು. ಹೇಳೋ ಪ್ರಕಾರ ನಿಜಕ್ಕೂ ನಮ್ಮ ಜನಗಳಿಗೆ ಧಾರ್ಮಿಕ ಶಿಕ್ಷಣದ ಅರಿವನ್ನು ಮೂಡಿಸಬೇಕಾಗಿದೆ. ಸೊ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ ವೀಕ್ಷಕರೇ, ಇದೊಂದು ವೈದ್ಯ ಲೋಕಕ್ಕೆ ಸವಾಲಾಗ್ತಕ್ಕಂಥ ವಿಚಾರ ಅಂತ. ಖಂಡಿತ ಇವರಿಬ್ಬರು ಮಾತನ್ನ ಕೇಳಿದ ನಂತರ ನನಗೆ ಹಾಗೆ ಅನಿಸ್ತಾ ಇಲ್ಲ ಇದು ಸವಾಲಾಗ್ತಕ್ಕಂಥ ವಿಚಾರ ಅಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಮಗುವಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ, ಆ ಕೊಡ್ತಾ ಇರ್ತಕ್ಕಂಥ ತೃಣಮಾತ್ರದ ಆಹಾರದಿಂದ ಅತ್ಲ ಬದುಕಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಇರ್ತಕ್ಕಂಥ ಸ್ಥಿತಿ ಅಂದ್ಬಿಟ್ಟು ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆನ ಮುಂದುವರಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.